ಹಾಯ್, ನಾನು ನಿಶಾ. ಇವತ್ತು ನಾವು ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್ ಎಂಬುದನ್ನು ಕುರಿತು ನಾವು ಇವತ್ತು ನೋಡೋಣ. ಅದರಲ್ಲಿ ಪ್ರಮುಖವಾದದ್ದು ಏನಪ್ಪ ಅಂದರೆ ರಾಜ್ಯಶಾಸ್ತ್ರ ಎಂಬ ಪದವು ಪಾಲಿಟಿಕ್ಸ್ ಎಂಬ ಪದದಿಂದ ಬಂದಿದೆ. ರಾಜ್ಯಶಾಸ್ತ್ರ ಎಂಬ ಪದವು ಪಾಲಿಟಿಕ್ಸ್ ಎಂಬ ಪದದಿಂದ ಬಂದಿದೆ. ಅದನ್ನು ಮತ್ತೆ ನಗರ ರಾಜ್ಯ ಎಂದು ಕೂಡ ಅದನ್ನು ಕರೆಯಲಾಗಿತ್ತು. ಏನಂತ ಕರಿತಿದ್ರು ಅಂದರೆ ನಗರ ರಾಜ್ಯ ಎಂದು ಕೂಡ ಕರೆಯಲಾಗಿತ್ತು. ಈ ಗ್ರೀಕ್ ಪದವಾದ ಪೋಲಿಸ್ ಎಂಬ ಪದದಿಂದ ಬಂದಿದೆ. ಈ ರಾಜ್ಯಶಾಸ್ತ್ರ ಎಂಬುದು ಪದ ಹೇಗೆ ಉತ್ಪತ್ತಿ ಆಯಿತು ಎಂದರೆ ಅದು ಗ್ರೀಕ್ ಪದವಾದ ಪೋಲಿಸ್ ಎಂಬ ಪದದಿಂದ ಅದು ಬಳಕೆಗೆ ಬಂತು. ಅದೇ ರೀತಿ ಈ ರಾಜ್ಯಶಾಸ್ತ್ರದ ಚಿಂತಕರು ಕೂಡ ಅನೇಕ ಜನರು ಇದ್ದಾರೆ. ಅದರಲ್ಲಿ ಯಾರಪ್ಪ ಅಂದರೆ ಸಾಕ್ರೆಟಿಸ್, ನೆಕ್ಸ್ಟ್ ಪ್ಲೇಟೋ, ನೆಕ್ಸ್ಟ್ ಅರಿಸ್ಟಾಟಲ್. ಈ ಮೂರು ಜನ ಕೂಡ ರಾಜ್ಯಶಾಸ್ತ್ರದ ಚಿಂತಕರು ಆಗಿದ್ದರು. ಅವರು ಪ್ರಮುಖ ಗ್ರಂಥಗಳನ್ನು ಕೂಡ ಅನೇಕ ಬರೆದಿದ್ದಾರೆ. ಈ ಪ್ಲೇಟೋನ ಪ್ರಮುಖ ಗ್ರಂಥ ಯಾವುದಪ್ಪ ಅಂದರೆ ಅದು ದಿ ರಿಪಬ್ಲಿಕ್ ಗ್ರಂಥ. ಈ ಗ್ರಂಥದಲ್ಲಿ ಅವರು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಕುರಿತು ಅವರು ವಿವರಣೆಯನ್ನು ಮಾಡಿದ್ದಾರೆ. ನಂತರ ಈ ಅರಿಸ್ಟಾಟಲ್ ರವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಇವರ ಪ್ರಮುಖ ಕೃತಿ ಯಾವುದಪ್ಪ ಅಂದರೆ ಅದು ಪಾಲಿಟಿಕ್ಸ್ ಎಂಬ ಕೃತಿಯನ್ನು ಅರಿಸ್ಟಾಟಲ್ ರವರು ಬರೆದಿದ್ದಾರೆ. ನಂತರ ಈ ಕೌಟಿಲ್ಯ ಯಾರಪ್ಪ ಅಂದರೆ ಅವರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇವರು ಇದ್ದರು. ಈ ಕೌಟಿಲ್ಯರವರು ಕೂಡ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಗ್ರಂಥ ಯಾವುದಪ್ಪ ಅಂದರೆ ಅದು ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ ಎಂಬ ಗ್ರಂಥದಲ್ಲಿ ಏನೇನಿದೆಯಪ್ಪ ಅಂದರೆ ಅದು ಸಪ್ತಾಂಗ ಸಿದ್ಧಾಂತದ ಪ್ರಸ್ತಾಪಗಳು ಕುರಿತು ಅವರು ವಿವರಣೆಯನ್ನು ಮಾಡಿದ್ದಾರೆ ಮತ್ತು ರಾಜಕೀಯ ನೀತಿಗಳನ್ನು ಕೂಡ ಅದರಲ್ಲಿ ವಿವರಿಸಿದ್ದಾರೆ. ಅದಕ್ಕಾಗಿ ಈ ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬ ಗ್ರಂಥವು ಕೂಡ ಬಹಳ ಪ್ರಮುಖವಾದದ್ದು. ಇವೆಲ್ಲವೂ ರಾಜ್ಯಶಾಸ್ತ್ರ ಹೇಗೆ ಬಂತು, ಅದರ ಚಿಂತಕರು ಯಾರು, ಏನೇನು ಪ್ರಾಮುಖ್ಯತೆ ಇದೆ, ಪ್ರಮುಖವಾದದ್ದು ಯಾವುದು ಎಂಬುದು ಎಲ್ಲವೂ ಕೂಡ ಈಗಿನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತವೆ. ಈ ಮೂರು ಚಿಂತಕರು ಹೇಗಪ್ಪ ಅಂದರೆ ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋರವರ ಶಿಷ್ಯ ಅರಿಸ್ಟಾಟಲ್ ರವರ ಶಿಷ್ಯ ಅಲೆಕ್ಸಾಂಡರ್. ಇವು ಎಲ್ಲರೂ ಸೇರಿ ಈ ರಾಜ್ಯಶಾಸ್ತ್ರವೆಂಬುದು ಬಳಕೆಗೆ ತಂದರು. ಇವತ್ತು ಈ ಕ್ಲಾಸಿನಲ್ಲಿ ಇಷ್ಟೇ. ಮತ್ತು ನೆಕ್ಸ್ಟ್ ಕ್ಲಾಸಿನಲ್ಲಿ ನಾವು ನೋಡೋಣ. ಧನ್ಯವಾದಗಳು.